ಜನಾಕ್ರೋಶ ಯಾತ್ರೆ ಮೈಸೂರಿನಿಂದ ಪ್ರಾರಂಭ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಇಡೀ ರಾಜ್ಯದಲ್ಲಿ ಜನಾಕ್ರೋಶ ಇಲ್ಲ, ಬಿಜೆಪಿಯವರಿಗೆ ಮಾತ್ರ ಆಕ್ರೋಶ ಇದೆ ಅಂತ ಹೇಳಿದ್ದಾರೆ. ನಾನು ತಮ್ಮನ್ನ ಕೇಳಲಿಕ್ಕೆ ಬಯಸ್ತೇನೆ, ಬೆಳಗಾವಿಯಲ್ಲಿ ಬಿಸಿಲಿದೆಯಾ ಇಲ್ವೋ? ಮುಖ್ಯಮಂತ್ರಿಗಳು ಹೇಳ್ತಾರೆ ಇಡೀ ರಾಜ್ಯದಲ್ಲಿ ತಣ್ಣಗಿದೆ ಅಂತ. ಇದನ್ನು ಒಪ್ಪಬೇಕಾ? ಒಂದನ್ನು ತಿಳ್ಕೊಳ್ಬೇಕು, ಎಷ್ಟು ಸುಳ್ಳು ಹೇಳ್ತಾರಂದ್ರೆ, ಬೆಳಗಾವಿಯಲ್ಲಿ ಬಿಸಿಲಿಲ್ಲ ಅಂದ್ರೆ ಇಲ್ಲಿ ತಣ್ಣಗಿದೆ ಅಂತ ಹೇಳೋದಾದ್ರೆ ಇದಕ್ಕಿಂತ ದೊಡ್ಡ ಸುಳ್ಳಿಲ್ಲ. ಇದು ಜನಾಕ್ರೋಶವಾಗಿ ಪ್ರಾರಂಭ ಆಗಿದೆ. ಜನಾಕ್ರೋಶ ಎಲ್ಲಿಂದ ಪ್ರಾರಂಭ ಆಯ್ತು? ಒಬ್ಬ ಹಾಲ್ ಬೂತ್ಗೆ ಹೋಗ್ತಾನೆ, ಬೆಳಗ್ಗೆ ಹಾಲ್ ತಗೊಳ್ಳುವಾಗ 9 ರೂಪಾಯಿ ಜಾಸ್ತಿ ಕೊಡ್ಬೇಕಲ್ಲ, ಆಕ್ರೋಶ ಅಲ್ಲೇ ಪ್ರಾರಂಭವಾಗತ್ತೆ ಬೆಳಗ್ಗೆ 6 ಗಂಟೆಗೆ. ಇನ್ನ ಕೊನೆ ಆಗೋದು ಯಾವಾಗ ಅವನ ಆಕ್ರೋಶ ಅಂತಂದ್ರೆ, ರಾತ್ರಿ ಬಾರಿಂದ ಈಚೆ ಬರ್ತಾನಲ್ಲ, ಹಾಲಿಂದ ಆಲ್ವರೆಗೆ ರೇಟ್ಗಳು ಜಾಸ್ತಿ ಆಗ್ಬಿಟ್ಟು ರಾತ್ರಿ ಹೋಗ್ಲಿ ತಂಪಾಗಿರೋಣ ಅಂತ ಹೋದ್ರೆ ಅಲ್ಲಿ ಬಿಲ್ ಜಾಸ್ತಿ ಆದ್ರೆ ಅಲ್ಲಿಯೂ ಆಕ್ರೋಶ ಆಗಿ ಮನೆಯಲ್ಲಿ ಬಂದು ಮಲ್ಕೊಳ್ತಾನೆ ಪಾಪ. ಇದು ಈ ಸರ್ಕಾರಕ್ಕೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಸುಳ್ಳು ಹೇಳೋದ್ರಲ್ಲಿ ಕಾಂಗ್ರೆಸ್ನಲ್ಲಿರೋ ಎಲ್ಲರನ್ನೂ ಮೀರಿಸಿಬಿಟ್ಟಿದ್ದಾರೆ. ಈಗ ಮೊದಲು ಸಿದ್ದರಾಮಯ್ಯ ಇಷ್ಟು ಸುಳ್ಳು ಹೇಳ್ತಿರ್ಲಿಲ್ಲ, ಯಾಕೆಂದ್ರೆ ನನಗೆ ಬಹಳ ಆತ್ಮೀಯರಾಗಿದ್ದವರು ಅವರು, ನನಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಇತ್ತೀಚೆಗೆ ನಾನು ಕೇಳ್ತಾ ಇದ್ದೀನಿ, ಯಾಕೆ ಸಿದ್ದರಾಮಣ್ಣ ಇಷ್ಟು ಸುಳ್ಳು ಹೇಳ್ತೀಯ ಅಂದ್ರೆ, ಹೆಂಗಾದ್ರೂ ಮಾಡಿ ಅಧಿಕಾರದಲ್ಲಿ ಇರ್ಬೇಕಲ್ಲಪ್ಪ, ಇಲ್ಲ ಅಂತಂದ್ರೆ ಈ ಕಾಂಗ್ರೆಸ್ನವ್ರು ನಾನು ಸುಳ್ಳು ಹೇಳ್ದಿದ್ರೆ ಬಿಡ್ತಾರ ಅನ್ನೋ ರೀತಿ ಮಾತಾಡ್ತಾರೆ ಅವರು. ನೀವು ಇತ್ತೀಚೆಗೆ ನೋಡಿರ್ಬೇಕು, ಮೊನ್ನೆ ತಾನೇ ಒಂದು ಮಾತನ್ನು ಹೇಳಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸಿದ್ದು ಸಾವರ್ಕರ್ ಅಂತೇಳಿ ಬಾಬಾ ಸಾಹೇಬೇ ಅವರೇ ಬರೆದಿದ್ದಾರೆ ಅಂತ. ಇದಕ್ಕಿಂತ ಅಪ್ಪಟ ಸುಳ್ಳು ನೀವು ಹೇಳಲಿಕ್ಕೆ ಬೇರೆ ಏನಾದ್ರೂ ನಿಮಗೆ ಉಂಟಾ ಸಿದ್ದರಾಮಯ್ಯನವರೇ? ಇದನ್ನು ಹೇಳಿಕೊಟ್ಟವ್ರು ಯಾರು ಅಂತಂದ್ರೆ ಅವ್ರಿಗೆ ಈ ಛೋಟಾ ಖರ್ಗೆ ಅಂತ ಒಬ್ಬರಿದ್ದಾರೆ, ಮೋಟಾ ಖರ್ಗೆ ಮೇಲಿದ್ದಾರೆ, ಇಲ್ಲೊಬ್ಬ ಛೋಟಾ ಖರ್ಗೆ ಇದ್ದಾರೆ. ಸಿದ್ದರಾಮಯ್ಯನವರೇ 50 ವರ್ಷಗಳಿಗಿಂತ ಹೆಚ್ಚು ರಾಜಕಾರಣ ಮಾಡಿರ್ತಕ್ಕಂಥ ನಿಮ್ಮಂತವರಿಗೆ ಈ ಪ್ರಿಯಾಂಕಾ ಖರ್ಗೆ ಅಂತ ಗುರು ಬೇಕಾಗಿತ್ತ ಸುಳ್ಳೇಳಕ್ಕೆ? ನಾಚಿಕೆ ಆಗಲ್ವೇನ್ರಿ ನಿಮಗೆ? ಅದಕ್ಕೆ ನನ್ನ ಹೇಳಿದ್ದೇನೆ, ಮಾನ್ಯ ಸಿದ್ದರಾಮಯ್ಯನವರೇ, ಬಾಬಾ ಸಾಹೇಬರ ಅಂಬೇಡ್ಕರ್ ಅವರನ್ನ ಸಾವರ್ಕರ್ ಅವರು ಸೋಲಿಸಿದ್ರು ಅನ್ನೋದನ್ನು ಏನಾದ್ರೂ ನೀವು ಪ್ರೂವ್ ಮಾಡಿದ್ರೆ ನನ್ನ ವಿಪಕ್ಷ ಸ್ಥಾನಕ್ಕೆ ಇವತ್ತೇ ರಾಜೀನಾಮೆ ಕೊಡ್ತೇನೆ. ಇಲ್ಲ ಅಂದ್ರೆ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿಕ್ಕೆ ಸಿದ್ಧರಾಗಿ ಅಂತ ಹೇಳಿದ್ದೇನೆ. ಅಷ್ಟಲ್ಲ, ನಿಮಗೆ ವಯಸ್ಸು ಆಗಿದೆ, ಎಲ್ಲಾ ಪದವಿಗಳು ಅನುಭವಿಸಿ ಆಗಿದೆ, ಇದಕ್ಕಿಂತ ಹೆಚ್ಚಿನ ಪದವಿ ನಿಮಗೇನು ಕಾಂಗ್ರೆಸ್ ಅಲ್ಲಿ ಸಿಗಲ್ಲ. ಆದ್ರಿಂದ ರಾಜಕೀಯ ಸನ್ಯಾಸ ತಗೊಳ್ಳಕ್ಕೂ ನೀವು ಸಿದ್ಧರಾಗಬೇಕು, ಇಲ್ಲ ಅಂದ್ರೆ ಪ್ರೂವ್ ಮಾಡಿ, ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳಿದ್ದೇನೆ. ಅರ್ಥ ಮಾಡ್ಕೊಳ್ಳಿ. ಇವತ್ತು ಜನಾಕ್ರೋಶ ಇಡೀ ರಾಜ್ಯದಲ್ಲಿ ತಾಂಡವವಾಡ್ತಾ ಇದೆ. ಅದಕ್ಕೆ ಯಾವ ಮಂತ್ರಿಗಳು ಜಿಲ್ಲೆಗಳಿಗೆ ಬರೋದಿಲ್ಲ, ಮುಖ್ಯಮಂತ್ರಿಗಳಂತೂ ಬರೋದೇ ಇಲ್ಲ, ಎಸಿ ರೂಮ್ನಲ್ಲಿ ಕೂತ್ಬಿಟ್ಟಿದ್ದಾರೆಲ್ಲ. ಯಾಕೆ ಅಂತಂದ್ರೆ ಕಸಪರ್ಕೆಗಳು ಹೊರಗಡೆ ಕೆಲಸ ಮಾಡಿಬಿಡಬಹುದು ಅಂತ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ. ಇದನ್ನ ಅರ್ಥ ಮಾಡ್ಕೊಂಡು ಬರ್ತಾ ಇಲ್ಲ. ಹೋಗ್ಲಿ, ಡಿಸೆಂಬರ್ ಅಲ್ಲಿ ನಾವಿಲ್ಲಿ ಸದನ ನಡೆಯಿತು. ಆಗ ಬಂದಾಗ ಅಕ್ಕ ಶಶಿಕಲಾ ಅವರೊಂದು ಮಾತನ್ನು ಹೇಳಿದ್ರು, ನೀವು ಮಹಾತ್ಮ ಗಾಂಧಿಯವರ 100ನೇ ವರ್ಷವನ್ನು ಕೊಂಡಾಡ್ಲಿಕ್ಕೆ ಇಲ್ಲಿ ಬಂದಿದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಬೆಳಗಾವಿ ಜಿಲ್ಲೆಗೆ ಪಾದಸ್ಪರ್ಶ ಮಾಡಿ ಆ ಭೀಮ ಹೆಜ್ಜೆಯನ್ನಿಟ್ರಲ್ಲ, ಅದಕ್ಕೂ 100 ವರ್ಷ ಆಗ್ತಾ ಇದೆ.
ಅದನ್ನು ಕೊಂಡಾಡೋಣ ಸರ್ಕಾರದಿಂದ ಮಾಡಿ ಅಂತ. ಆದ್ರೆ ಮಾಡ್ಲಿಕ್ಕೆ ಅವರು ಸಿದ್ಧ ಇರಲಿಲ್ಲ. ಅದೇ ಗಾಂಧೀಜಿ ಅವರದನ್ನ ಸರ್ಕಾರದ ನಮ್ಮ ಟ್ಯಾಕ್ಸ್ ಹಣದಲ್ಲಿ ಕೊಂಡಾಡಿದ್ರು. ಏನು ವಿಜೃಂಭಣೆ ಮಾಡಿದ್ರು ಇಲ್ಲೆಲ್ಲ. ಬಾಬಾ ಸಾಹೇಬರ್ದು ಯಾಕೆ ಮಾಡಲಿಲ್ಲ? ನಿನ್ನೆ ಜೊಲ್ಲೆ ಅಕ್ಕವರು ನಿಪ್ಪಾಣಿಯಲ್ಲಿ ಒಳ್ಳೆ ಒಂದು ದೊಡ್ಡ ಕಾರ್ಯಕ್ರಮವನ್ನ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಜ್ಜೆಯ ಗುರುತನ್ನ ನಮಗೆ ತೋರಿಸಿಕೊಟ್ಟಿದ್ದಾರೆ. ಅದರ ಮೂಲಕ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ದೊರಕಿದೆ. ಇಲ್ಲಿ ಇವತ್ತು ಬೆಳಗಾವಿಯಲ್ಲಿ ನಾನು ಒಂದು ಹೆಜ್ಜೆ ಹಿಂದೆ ಹೋಗಿ ಮಾತಾಡ್ತೇನೆ. ಯಾವ ಕಾರಣಕ್ಕೆ ಗಾಂಧಿಯವರು ಇಲ್ಲಿ ಬಂದಿದ್ರು ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಾಂಧೀಜಿ ಅವರನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಅವರು ಕೂಡ ಬಂದಿದ್ರು. ಯಾಕೆಂದ್ರೆ ಈ ಅಸ್ಪೃಶ್ಯ ಸಮಾಜಗಳ ಪರಿಸ್ಥಿತಿಯನ್ನ ವಿವರಣೆ ಮಾಡಿ ಅಸ್ಪೃಶ್ಯತೆಯನ್ನ ಯಾವ ರೀತಿ ಹೋಗಲಾಡಿಸಬೇಕು ಅನ್ನೋ ವಿಚಾರವನ್ನ ತಿಳಿಸಿ ಆವತ್ತು ಕಾಂಗ್ರೆಸ್ನ ಆ ಸಮಾವೇಶದಲ್ಲಿ ರೆಸೊಲ್ಯೂಷನ್ ಮಾಡಬೇಕು ಅಂತ ಕೇಳಕ್ ಬಂದ್ರೆ 3 ದಿನಗಳ ಕಾಲ ಅವರನ್ನ ಕಾಯಿಸಿ ಭೇಟಿ ಮಾಡದೆ ಹೊರಗಡೆ ಕಳಿಸಿದವರು ಆವತ್ತು ಕಾಂಗ್ರೆಸ್ನವರು. ಸಿದ್ದರಾಮಯ್ಯ ನೀವು ಎಲ್ಲೋಗಿದ್ರೆ ಅವತ್ತು ಸುಳ್ಳುಗಳನ್ನ ಹೇಳ್ತೀರಿ. ಆವತ್ತೇ ಅವರು ಇಲ್ಲಿಗೆ ಬಂದು 100 ವರ್ಷ ಆಗಿತ್ತು. ಇವತ್ತು ಅದು ಇತಿಹಾಸದಿಂದ ಗೊತ್ತಾಗ್ತಾ ಇದೆ. ಮಾನ್ಯ ಇಲ್ಲಿ ಇರ್ತಕ್ಕಂಥ ದಲಿತ ಬಂಧುಗಳಲ್ಲಿ ನಾನು ಮನವಿ ಮಾಡ್ತೇನೆ. ಈ ಜಿಲ್ಲೆಯಲ್ಲಿ 7-8 ಲಕ್ಷ ದಲಿತ ಸಮುದಾಯದ ಬಂಧುಗಳಿದ್ದೀರಿ. ನಿಮಗೇನಾದ್ರೂ ರಕ್ತ ಇದೆಯಾ? ನಿಮ್ಮ ಮಾನವೀಯತೆ ಇದೆಯಾ? ಸ್ವಾಭಿಮಾನ ಇದೆಯಾ? ಹಾಗಿದ್ದ ಮೇಲೆ ನಿಮ್ಮ ನಾಯಕತ್ವ ಎಲ್ಲೋಗಿದೆ? ಈ ಜಿಲ್ಲೆಯಲ್ಲಿ ನಾಯಕತ್ವ ಎಲ್ಲಿದೆ ನಿಮ್ಮದು? ನಿಮ್ಮ ಓಟು ಬೇರೆಯವರ ಅಧಿಕಾರ. ಕಾಂಗ್ರೆಸ್ ಅನ್ನ ಅಪ್ಪಿಕೊಂಡಿದ್ದೀರಿ. ಕಾಂಗ್ರೆಸ್ ಸುಡುವ ಮನೆ ಅಂತ ಹೇಳಿ ಅಲ್ಲಿ ನಿಮಗೆ ಭವಿಷ್ಯ ಇಲ್ಲ, ಹೋಗಬೇಡಿ ಅಂದ್ರೆ ನೀವು ಕಾಂಗ್ರೆಸ್ಗೆ ಅಂಬೇಡ್ಕರ್ ಅವರ ಮಾತನ್ನು ಧಿಕ್ಕರಿಸಿ ಇವತ್ತು ಕಾಂಗ್ರೆಸ್ನ ಜೊತೆಯಲ್ಲಿದ್ದೀರಿ. 42,000 ಕೋಟಿ ನಿಮಗೆ ಕೊಟ್ಟಿದ್ದೇವೆ ಅಂತೇಳಿ ಒಂದು ಕೈಯಲ್ಲಿ ಹೇಳ್ತಾರೆ. ಕೇವಲ 7,000 ಕೊಟ್ಟು ಒಂದು ಕೈಯಲ್ಲಿ ಕೊಟ್ಟಂಗೆ ಮಾಡಿ ಇನ್ನೊಂದು ಕೈಯಿಂದ ಕಿತ್ಕೊಂಡಿದ್ದಾರೆ. ಆದ್ರೂ ನಿಮಗೆ ರೋಷ ಇಲ್ಲ, ಕೇಳುವ ಹಕ್ಕು ಇಲ್ಲ, ನಿಮಗೆ ಬಾಯಿ ಬಿಡ್ಲಿಕ್ಕೆ ಆಗೋದಿಲ್ಲ. ನಿಮಗೇನಾದ್ರೂ ಸ್ವಾಭಿಮಾನ ಅನ್ನೋದಿದ್ರೆ ಕಾಂಗ್ರೆಸ್ನ ತ್ಯಜಿಸಿ ಬನ್ರಿ. ಭಾರತೀಯ ಜನತಾ ಪಕ್ಷ ಇವತ್ತು ಅಂಬೇಡ್ಕರ್ ಅವರನ್ನ ಗೌರವಿಸತಕ್ಕಂತ ದಲಿತ ಸಮುದಾಯಗಳನ್ನ ಮೇಲೆ ಎತ್ತತಕ್ಕಂತ ಕಾರ್ಯವನ್ನ ಕೇಂದ್ರದಿಂದ ಹಿಡಿದು ರಾಜ್ಯದವರೆಗೆ ಎಲ್ಲ ನಾಯಕರು ಕೂಡ ನಿಮ್ಮ ಜೊತೆಯಲ್ಲಿದ್ದೇವೆ. ನೀವೊಂದು ಸಮಯ ಬರಲಿಲ್ಲ ಅಂದ್ರೆ ನಾನು ನಿಮಗೆ ಇವತ್ತು ಹೇಳಿ ಹೋಗ್ತೇನೆ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಕೂಡ ದ್ರೋಹ ಮಾಡಿದ್ದೀರಿ ಅಂತಕ್ಕಂಥ ಮಾತನ್ನ ಇವತ್ತು ನಾನು ಇಲ್ಲಿಂದ ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ, ಜೈ ಹಿಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.